ನಮಸ್ಕಾರ. ಇವತ್ತಿನ ವಿಡಿಯೋ ಫಂಡ್ ಮ್ಯಾನೇಜರ್ ಅವರಿಂದ ಕಲಿಯಬಹುದಾದ 6 ಪಾಠಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಮಾನ್ಯವಾಗಿ ಫಂಡ್ ಮ್ಯಾನೇಜರ್ಸ್ ಮಾರುಕಟ್ಟೆಯನ್ನು ಎಷ್ಟೋ ವರ್ಷದಿಂದ ನೋಡಿರ್ತಾರೆ. ಮಾರುಕಟ್ಟೆಯಲ್ಲಿ ಅಪ್ ಡೌನ್ ನೋಡಿರ್ತಾರೆ. ಜನರು ಮಾಡಬಹುದಾದಂಥ ತಪ್ಪುಗಳನ್ನು ನೋಡಿರ್ತಾರೆ. ಆದ್ದರಿಂದ ಯಾರಾದರೂ ಫಂಡ್ ಮ್ಯಾನೇಜರ್ ನಮಗೊಂದಷ್ಟು ಪಾಠ ಹೇಳ್ಕೊಡ್ತಾರೆ ಅಂತಂದ್ರೆ ಅದನ್ನು ಕೇಳಿ ತಿಳಿದುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಂಡ್ ಮ್ಯಾನೇಜರ್ ಮನು ರಿಷಿ ಗುಪ್ತಾ ಅನ್ನೋರು 30 ವರ್ಷದ ಎಕ್ಸ್ಪೀರಿಯನ್ಸ್ ಇರೋರು ಏನೇನು ಪಾಠಗಳನ್ನು ಹೇಳಿದ್ದಾರೆ ಅಂತ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈಗ ಮೊದಲನೆಯ ಪಾಠ, ಬಿ ಬುಲ್ಲಿಶ್ ಬಟ್ ನಾಟ್ ಫೂಲಿಶ್. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಭಾರತದ ಷೇರು ಮಾರುಕಟ್ಟೆ ಲಾಂಗ್ ಟರ್ಮ್ನಲ್ಲಿ ಎಲ್ಲ ಷೇರುಗಳು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತವೆ. ಅಂದರೆ ನಾವು ಭಾರತದ ಗ್ರೋತ್ ಪೊಟೆನ್ಷಿಯಲ್ ಮೇಲೆ ಬಹಳ ಬುಲ್ಲಿಶ್ ಆಗಿರಬೇಕು. ಅದರ ಅರ್ಥ ಏನು ಅಂತಂದ್ರೆ ನಾವು ಭಾರತದ ಗ್ರೋತ್ ಪೊಟೆನ್ಷಿಯಲ್ ಏನಿದೆ, ಮುಂದಿನ ದಿನಗಳಲ್ಲಿ ಭಾರತ ಒಂದು ದೊಡ್ಡ ರಾಷ್ಟ್ರ ಮತ್ತು ಒಂದು ಎಕಾನಮಿ ಪವರ್ ಆಗುತ್ತೆ ಅಂತ ನಮ್ಮಲ್ಲಿ ಏನೊಂದು ಫೀಲಿಂಗ್ ಇದೆ, ಅದರಂತೆ ಷೇರುಗಳನ್ನು ಕೊಳ್ತಾ ಹೋದರೆ ಬೇಕಾದಷ್ಟು ಪ್ರಾಫಿಟ್ ಮಾಡ್ತೇವೆ. ಅದರ ಅರ್ಥ ಏನು ಅಂತಂದ್ರೆ ನಾವು ಶಾರ್ಟ್ ಟರ್ಮ್ನಲ್ಲಿ ಬುಲ್ಲಿಶ್ ಆಗಿರಬೇಕು ಅಂತ ಏನಿಲ್ಲ. ಲಾಂಗ್ ಟರ್ಮ್ನಲ್ಲಿ ಎಲ್ಲದರಲ್ಲೂ ಪ್ರಾಫಿಟ್ ಬರುತ್ತೆ. ಶಾರ್ಟ್ ಟರ್ಮಲ್ಲಿ ಎಲ್ಲದರಲ್ಲೂ ಎಲ್ಲ ಸಮಯದಲ್ಲೂ ಪ್ರಾಫಿಟ್ ಆಗದೇ ಇರ್ಬೋದು. ಆದ್ದರಿಂದ ಮಾರುಕಟ್ಟೆ ಸ್ಪೆಷಲ್ ಆಗಿ ಪೀಕಲ್ಲಿದ್ದಾಗ ಎಲ್ಲ ಷೇರುಗಳು ಅಟ್ರಾಕ್ಟಿವ್ ಕಾಣ್ತವೆ. ಅದರಿಂದಾಗಿ ಯಾವುದಾದ್ರೂ ಶೇರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಹುಷಾರಾಗಿ ಸೆಲೆಕ್ಟ್ ಮಾಡಬೇಕು. ಈಗ ಎರಡನೆಯ ಪಾಠ, ಫೋಮೋ. ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದು ಎಲ್ಲರಿಗೂ ಅನಿಸುವಂಥ ಒಂದು ವಿಚಾರ. ಯಾಕಂದರೆ ಷೇರು ಮಾರುಕಟ್ಟೆ ಮತ್ತು ಇಂಡಿವಿಜುವಲ್ ಷೇರುಗಳು ಮೇಲೆ ಮೇಲೆ ಹೋಗ್ತಾ ಇದ್ದಾವೆ. ನಾನು ಇನ್ನೂ ನನ್ನ ಹಣವನ್ನು ಹಾಕಿಲ್ಲ. ನಿನ್ನೆ ನಾನು ನೋಡಿದ ಷೇರು ಇವತ್ತು ಬಹಳ ಮೇಲಕ್ಕೆ ಹೋಗ್ಬಿಟ್ಟಿದೆ. ನಾನೇನಾದರೂ ಇವತ್ತು ನನ್ನ ಹಣವನ್ನು ಶೇರ್ನಲ್ಲಿ ಹಾಕಲಿಲ್ಲ ಅಂತಂದರೆ ಮುಂದೆ ಅದು ಎಕ್ಸ್ಪೆನ್ಸಿವ್ ಆಗೋಗುತ್ತೆ, ಮತ್ತೆ ತಿರುಗಿ ನನಗೆ ಲಾಭ ತುಂಬ ಕಮ್ಮಿ ಆಗುತ್ತೆ ಅನ್ನುವಂಥ ಭಯದಿಂದಾಗಿ ಬಹಳಷ್ಟು ಜನ ಕಳಪೆ ಷೇರುಗಳಲ್ಲಿ, ಫಂಡಮೆಂಟಲಿ ವೀಕ್ ಷೇರುಗಳಲ್ಲಿ ಹಣವನ್ನು ಹಾಕ್ತಾರೆ. ಅದರಿಂದಾಗಿ ಮುಂದೆ ನಮಗೆ ಬಹಳ ತೊಂದರೆ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಒಂದು ವಿಚಾರ ನೆನಪಿರಲಿ, ನೀವು ಎಲ್ಲ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲೇಬೇಕು ಮತ್ತು ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ಮಾಡಬಾರ್ದು. ಅರ್ಜೆಂಟಾಗಿ ಯಾವ ಷೇರುಗಳು ಹಣ ಹಾಕಬಾರ್ದು. ಅಷ್ಟೇ ಅಲ್ಲ, ನಿಮ್ಮ ದೃಷ್ಟಿ ದೂರದೃಷ್ಟಿಯಾಗಿದ್ದರೆ, ಅಂದರೆ ದೀರ್ಘ ಅವಧಿಯ ಹೂಡಿಕೆಯ ಒಂದು ಐಡಿಯಾದಲ್ಲಿದ್ದರೆ ಸ್ಟಾಕ್ ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟು. ಆದ್ದರಿಂದ ತಾಳ್ಮೆಯಿಂದ ಕಾಯಿರಿ. ಅದೇನು ಷೇರುಗಳು ಮೇಲಕ್ಕೆ ಹೋಗ್ತದೆ, ಇನ್ನೇನು ಕೈಗೆ ಸಿಗಲ್ಲ ಅನಿಸುತ್ತೆ, ಅದು ಕೆಲ ದಿನಗಳ ಮೇಲೆ ಮತ್ತೊಮ್ಮೆ ನಿಮಗೆ ಒಳ್ಳೆ ವ್ಯಾಲ್ಯೂಯೇಷನ್ ಸಿಕ್ಕೇ ಸಿಗುತ್ತೆ. ಈಗ ಮೂರನೆಯ ಪಾಠ, ಹರ್ಡ್ ಮೆಂಟಾಲಿಟಿ. ಎವ್ರಿ ಫ್ಯೂ ಮಂತ್ಸ್ ಎ ಸರ್ಟನ್ ಸೆಟ್ ಆಫ್ ಸ್ಟಾಕ್ಸ್ ಆರ್ ಎ ಸೆಕ್ಟರ್ ಬಿಕಮ್ಸ್ ಹಾಟ್ ಅಂಡ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ವೆಸ್ಟ್ ಇನ್ ಇಟ್. ನಾವು ನೋಡಿದ ಹಾಗೆ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಷೇರುಗಳು ಮೇಲಕ್ಕೆ ಹೋಗ್ತವೆ. ಉದಾಹರಣೆಗೆ 2021-22ರಲ್ಲಿ ಕೆಮಿಕಲ್ ಸೆಕ್ಟರ್ ಷೇರುಗಳು ಆಲ್ಮೋಸ್ಟ್ ಪ್ರತಿ ವರ್ಷ ಡಬಲ್ ಆಗ್ತಾ ಬರ್ತಾ ಇದ್ವು. ಅದಾದ್ಮೇಲೆ ತುಂಬಾ ಅಪ್ರಿಸಿಯೇಷನ್ ಅನ್ನು ಕಂಡಿತು. ಅದಾದ್ಮೇಲೆ ಈಗ ಕಳೆದ 1.5-2 ವರ್ಷದಿಂದ ಕೆಮಿಕಲ್ ಸ್ಟಾಕ್ಗಳ ಫಂಡಮೆಂಟಲ್ಸ್ ಒಂದಷ್ಟು ಹಾಳಾಗಿರೋದ್ರಿಂದ ಅದು ಮೇಲಕ್ಕೆ ಹೋಗೋದನ್ನು ಸ್ಟಾಪ್ ಮಾಡಿದೆ. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಕೂಡ ಬಹಳ ಮೇಲಕ್ಕೆ ಹೋಗಿದ್ದಾವೆ. ಜನ ಅದನ್ನು ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಯಾಕಂತಂದ್ರೆ ಅದು ಇನ್ನು ಮುಂದೆ ಸಿಕ್ಕುವುದಿಲ್ಲ ಅನ್ನುವಂಥ ಕಾರಣದಿಂದ. ಇದೇ ರೀತಿ ಆಗಿತ್ತು .com ಬಬಲ್ ಇನ್ ದ ಇಯರ್ 2000. ಆವಾಗ IT ಸ್ಟಾಕ್ಗಳನ್ನು ಜನ ಕೊಂಡಿದ್ದು. ಅದೇ ರೀತಿ 2008ರಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಯಲ್ ಎಸ್ಟೇಟ್ ಷೇರುಗಳು ಬಹಳ ಹೈ ಲೆವೆಲ್ಗೆ ಹೋಗಿದ್ವು. ಇವತ್ತು ಆ ಷೇರುಗಳು ಆ ಲೆವೆಲಿಗೆ ಮತ್ತೊಮ್ಮೆ ಹೋಗಿಯೇ ಇಲ್ಲ. ಆದ್ದರಿಂದ ಬೇರೆ ಜನರು ಪರ್ಚೇಸ್ ಮಾಡಿದ್ರು ಅಂತ ಹೇಳಿ ಹರ್ಡ್ ಮೆಂಟಾಲಿಟಿಯಿಂದ ನಿಮ್ಮ ಷೇರುಗಳನ್ನು ಕೊಳ್ಳುವಂತ ತಪ್ಪು ಮಾಡಬೇಡಿ. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಾಲ್ಕನೆಯ ಪಾಠ, ಚೇಸಿಂಗ್ ಪೆನ್ನಿ ಸ್ಟಾಕ್ಸ್. ಪೆನ್ನಿ ಸ್ಟಾಕಿನ ಬಗೆಗೆ ಹಿಂದಿನ ದಿನಗಳಲ್ಲಿ
ನಾವು ಎಷ್ಟು ವಿಡಿಯೋ ಮಾಡಿದ್ದೇವೆ ಅಂತಂದ್ರೆ ಬಹುಶಃ ಅವುಗಳ ಲೆಕ್ಕವನ್ನು ನಾವೇ ಹಾಕ್ಲಿಕ್ಕಾಗೋದಿಲ್ಲ. ಜನರಿಗೊಂದು ಫ್ಯಾನ್ಸಿ ಏನು ಅಂತಂದ್ರೆ ಯಾವುದಾದ್ರೂ ಷೇರಿನ ಬೆಲೆ ಕಮ್ಮಿ ಇದ್ರೆ ಅದು ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮೇಲಕ್ಕೆ ಹೋಗ್ಬೋದು. ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ 1,000 ಯೆಸ್ ಬ್ಯಾಂಕ್ನ ಜನ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಆದರೆ ಅದೇ ದುಡ್ಡಿನಲ್ಲಿ ಒಂದು 2 ICICI ಬ್ಯಾಂಕ್ ಅಥವಾ ಒಂದು HDFC ಬ್ಯಾಂಕ್ ತಗೊಳ್ಳಿ ಅಂತಂದ್ರೆ ಅದನ್ನ ತಳ್ಳಿ ಬಿಡ್ತಾರೆ. ಯಾಕಂದ್ರೆ ಅವರಿಗೊಂದು ಫೀಲಿಂಗು ಕಮ್ಮಿ ರೇಟ್ ಇದೆ, ಅದು ಬೇಗ ಬೇಗ ಡಬಲ್ ಆಗೋಗುತ್ತೆ. ಇಲ್ಲಿ ಒಂದು ವಿಚಾರವನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಕೊಳ್ಬೇಕು. ಷೇರುಗಳ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಷೇರಿನ ಪೊಟೆನ್ಷಿಯಲ್ ಇಂಪಾರ್ಟೆಂಟ್. ಆದ್ದರಿಂದ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ಹಣವನ್ನು ಹಾಕಿದ್ದೀರಿ ಅದರ ಮೇಲೆ ನಿಮಗೆ ರಿಟರ್ನ್ಸ್ ಬರುತ್ತೆ. ಒಳ್ಳೆಯ ಷೇರು, ಕಳಪೆ ಷೇರುಗಳು. ಯಾವುದೋ ಒಂದು ಶೇರ್ ಪೆನ್ನಿ ಸ್ಟಾಕ್ ಆಗಿದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ. ಯಾವುದೋ ಒಂದು ಶೇರ್ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಓಡ್ತಾ ಇದೆ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಆದ್ದರಿಂದ ಷೇರುಗಳನ್ನು ಕೊಳ್ಳುವ ಮುಂಚೆ ಫ್ಯೂಚರ್ ಪೊಟೆನ್ಷಿಯಲ್ ಅದರ ಬಿಸ್ನೆಸ್ ಅಲ್ಲಿ ಏನಿದೆ ಅದು ಶೇರ್ ನಲ್ಲಿ ಇದೆಯಾ, ಮತ್ತೆ ಕ್ವಾಲಿಟಿ ಇದೆಯಾ, ಲಾಂಗ್ ಟರ್ಮ್ ನಲ್ಲಿ ಚೆನ್ನಾಗಿದೆಯಾ ಅಂತ ನೋಡ್ಬೇಕು. ಯಾಕಂತಂದ್ರೆ ಒಳ್ಳೆಯ ಷೇರುಗಳನ್ನು ಮಾರುಕಟ್ಟೆ ರಿವಾರ್ಡ್ ಮಾಡುತ್ತೆ ಮತ್ತು ಕೆಟ್ಟ ಷೇರುಗಳು ಮುಂದೆ ಜಂಕಾಗಿ ಹೋಗ್ತವೆ. ಈಗ ಫಂಡ್ ಮ್ಯಾನೇಜರ್ ಅವರಿಂದ ಕಲಿಯಬಹುದಾದ 5ನೆಯ ಪಾಠ ಫಾಲಿಂಗ್ ಇನ್ ಲವ್ ವಿತ್ ಸ್ಟಾಕ್ಸ್. ಇದು ಒಂದು ದೊಡ್ಡ ಸಮಸ್ಯೆ. ಸರಿ, ರೆಗ್ಯುಲರ್ ಆಗಿ ನಮ್ಮ ಷೇರುಗಳನ್ನು ನಾವು ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ಷೇರಿದ್ದು ಇವತ್ತಿನವರೆಗೆ ನಮಗೆ ಒಳ್ಳೆ ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆದರೆ ಅಕಸ್ಮಾತ್ ಆ ಪರ್ಟಿಕ್ಯುಲರ್ ಶೇರ್ನ ಫಂಡಮೆಂಟಲ್ಸ್ ವೀಕ್ ಆಗುತ್ತೆ ಅಂತಂದ್ರೆ ಆವಾಗ ನಮಗೆ ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇರಬೇಕು. ಮತ್ತು ರೆಗ್ಯುಲರ್ ಆಗಿ 3 ತಿಂಗಳಿಗೊಂದ್ಸರಿ ನಾವು ಕ್ವಾರ್ಟರ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇರಬೇಕು. ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಶೇರ್ ಒಳ್ಳೆಯ ಪ್ರಾಫಿಟ್ ಅನ್ನು ಕೊಟ್ಟಿದೆ ಅಂತಂದ್ರೆ ಅದರ ಅರ್ಥ ಮುಂದೆಯೂ ಒಳ್ಳೆಯ ಪ್ರಾಫಿಟ್ ಅನ್ನು ಕೊಡಬಹುದು ಅಂತಲ್ಲ. ನೀವು ಅದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಷೇರು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಈಗ ಕೊಡ್ತಾ ಇಲ್ಲ ಅಂತಂದ್ರೆ ಅದನ್ನು ನೀವು ಮಾರ್ಕೊಳ್ಬೇಕಾಗತ್ತೆ. ಡೋಂಟ್ ಫಾಲ್ ಇನ್ ಲವ್ ವಿತ್ ದ ಸ್ಟಾಕ್ಸ್. ಈಗ 6ನೆಯ ಪಾಠ ರೀಸೆನ್ಸಿ ಬಯಾಸ್. ನಮ್ಮ ಮನಸ್ಸಿಗೆ ಯಾವಾಗಲೂ ನೆನಪಿರೋದು ಯಾವುದು ಅಂತಂದ್ರೆ ಮೊನ್ನೆ ನಡೆದಂತಹದ್ದು. ಉದಾಹರಣೆಗೆ ನೀವು ಯಾವುದೋ ಒಂದು ಶೇರನ್ನು ನೋಡ್ತಾ ಇರ್ತೀರಿ, ಅದು 100 ರೂಪಾಯಿಲಿರುತ್ತೆ. ಮತ್ತೆ ಕೆಲ ದಿನಗಳ ಮೇಲೆ ತೆಗೆದು ನೋಡ್ತೀರಿ 80 ರೂಪಾಯಿ ಹೋಗಿದೆ. ಆವಾಗ ನಿಮಗೇನು ಅನಿಸುತ್ತೆ ಅಂತಂದ್ರೆ ಇದು 100 ರೂಪಾಯಿಲಿದ್ದದ್ದು 80 ರೂಪಾಯಿ ಬಂದಿದೆ, ಇದು ಒಳ್ಳೆಯ ಚೀಪ್ ವ್ಯಾಲ್ಯೂಯೇಷನ್, ಇದು ಹೇಗಿದ್ರು ಮುಂದಿನ ದಿನಗಳಲ್ಲಿ ವಾಪಸ್ಸು 100 ರೂಪಾಯಿಗೆ ಹೋಗುವಂತಂತೆ. ಅಂದರೆ ಯಾವುದಾದ್ರೂ ಒಂದು ಷೇರಿನ ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಷೇರು 80ಕ್ಕೆ ಬಂದದ್ದು ತಿರುಗಿ 100 ರೂಪಾಯಿ ಹೋಗದೆ ಇರಬಹುದು, ಮತ್ತಷ್ಟು ಕಮ್ಮಿ ಆಗ್ಬೋದು. ಮತ್ತೆ ಅದನ್ನು ಪರ್ಚೇಸ್ ಮಾಡಿದ್ಮೇಲೆ ಲೈಫ್ ಲಾಂಗ್ ಆ ಷೇರಿನೊಡನೆ ನೀವು ಸ್ಟಕ್ ಆಗಿ ಹೋಗ್ತೀರಿ, ಅದನ್ನು ಮಾರಲಿಕ್ಕೆ ಸ್ಕೋಪ್ ಸಿಕ್ಕೋದಿಲ್ಲ. ಈ ವಿಷಯವಾಗಿ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ .com ಬಬಲ್ 2000 ಇಸ್ವಿನಲ್ಲಿ ಆವಾಗ ಬಿದ್ದಿತ್ತು ಷೇರುಗಳು. ಕೆಲವು ಷೇರುಗಳು ಇನ್ನೂ ರಿಕವರಿ ಆಗಿಲ್ಲ. ಅಲ್ಲದೆ ರೀಸೆಂಟ್ ಆಗಿರುವಂತದ್ದು ಕೋವಿಡ್ ಕ್ರ್ಯಾಶ್. ಅಂದ್ರೆ ಹಲವಾರು ಷೇರುಗಳು ಕೆಳಗೆ ಬಿದ್ದದ್ದು ಸದ್ಯಕ್ಕೆ ಮೇಲಕ್ಕೆ ಹೋಗಿಲ್ಲ, ಇಲ್ಲ ಅದು ಅಲ್ಲಿಯೇ ಒಂದು ತರ ಸ್ಟ್ರಗಲ್ ಆಗ್ತಾ ಇದೆ. ಆದ್ದರಿಂದ ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟು. ಡೋಂಟ್ ಕ್ಯಾರಿಡ್ ಅವೇ ಬೈ ಹೈಪ್. ಸುಮಾರು ಕಂಪನಿಗಳು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಅನ್ನು ಟಿವಿಯಲ್ಲಿ ಹಾಕ್ತವೆ. ಅದರ ಅರ್ಥ ಏನು ಅಂತಂದ್ರೆ ಟಿವಿಯಲ್ಲಿ ಬಂದ ತಕ್ಷಣ ಆ ಷೇರು ಒಳ್ಳೆಯ ಷೇರು ಅಂತಲ್ಲ, ಅಂದ್ರೆ ಅದಕ್ಕೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅರ್ಥ. ಆದ್ದರಿಂದ ಇಂತಹ ತಪ್ಪುಗಳನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಮಾಡಬೇಡಿ ಅನ್ನುವಂಥದ್ದು ಈ ಫಂಡ್ ಮ್ಯಾನೇಜರ್ ನಿಮಗೆ ಹೇಳುತ್ತಿರುವಂತಹ ಪಾಠ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಲ್ಲಿ 6 ಪಾಠಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕ್ ಅನ್ನ ನೀವು ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.